ಇನ್ನು ನದಿಗಳು ಉಕ್ಕಿ ಹರಿತಾ ಇದೆ. ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಜನ ಬಹಳ ಸಮಸ್ಯೆಯಲ್ಲಿದ್ದಾರೆ. ಯಾವ ಮಟ್ಟಿಗೆ ಅಂತ ಅಂದ್ರೆ ಮನೆ ಮಾಳಿಗೆ ಮೇಲೆ ನಿಂತು ಜೀವ ಉಳಿಸಿಕೊಳ್ಳುವಂತ ಸನ್ನಿವೇಶಕ್ಕೆ ತಲುಪಿದ್ದಾರೆ. ಇಷ್ಟೆಲ್ಲ ಆದಂತ ಸಂದರ್ಭದಲ್ಲಿ ನೋಡಿ, ಅಲ್ಲಿನ ಜನರು ಕೆಲವೊಂದು ಸಂದರ್ಭದಲ್ಲಿ ಅವರು ಈ ಅಲ್ಲಿನ ರಾಜಕೀಯ ಮಂದಿಯನ್ನ ಪ್ರಶ್ನೆ ಮಾಡದೇ ಇರುವಂತಹ ರೀತಿಯಾಗಿನೋ ಅಥವಾ ಅವರ ಮುಗ್ಧತೆನೋ ಅಥವಾ ಚುನಾವಣಾ ಸಂದರ್ಭದಲ್ಲಿ ಕೊಡುವಂತ ಬಿಡಿಗಾಸಿಗೆ ಆಸೆ ಪಟ್ಟು ಅವರು ಆಯ್ಕೆ ಮಾಡುವಂತಹ ಅವರ ವರ್ತನೆಗಳೋ ಗೊತ್ತಿಲ್ಲ. ನಿಜವಾದ ಸಂಕಷ್ಟವನ್ನ ಈಗ ಅನುಭವಿಸ್ತಾ ಇದ್ದಾರೆ. ಇನ್ನು ಆ ಭಾಗದ ಜನಪ್ರತಿನಿಧಿಗಳು ಆ ಭಾಗದ ಕಡೆಗೆ ಅವ್ರು ತಲೆನೇ ಹಾಕ್ತಾ ಇಲ್ಲ. ಅದರಲ್ಲೂ ಕೂಡ ಉಸ್ತುವಾರಿ ಸಚಿವರುಗಳು ಇಷ್ಟೆಲ್ಲ ಆಗ್ತಾ ಇದೆ, ಆದ್ರೆ ಆ ಕಡೆ ಉಸ್ತುವಾರಿ ಸಚಿವರುಗಳು ತಲೆ ಹಾಕ್ತಾ ಇಲ್ಲ. ಇನ್ನು ಆ ಭಾಗದ ಜನರ ಗೋಳನ್ನ ಕೇಳೋರು ಯಾರು? ಕೇಳೋರೇ ಇಲ್ದಂತ ಸನ್ನಿವೇಶ ಆಗಿದೆ. ಆಮೇಲೆ ಕಾಳಜಿ ಕೇಂದ್ರಕ್ಕೆ ಹೋದ್ರು ಒಂದು ಹೊತ್ತಿನ ಊಟ ಮಾತ್ರ ಕೊಡ್ತಿದ್ದಾರೆ ಅನ್ನುವಂತ ಆರೋಪ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳು, ಮಳೆಯಿಂದ ಆಗ್ತಾ ಇರುವಂತಹ ಅಧ್ವಾನದ ಕಡೆಗೆ ಗಮನ ಕೊಡ್ತಾ ಇಲ್ಲ. ಇದೇ ವಿಚಾರವಾಗಿ ಈಗ ಬಿಜೆಪಿ ಕೂಡ ಸಿಡಿದಿದ್ದು ಇದೊಂದು ಮನೆಹಾಳು ಸರ್ಕಾರ ಅಂತ ಟೀಕೆ ಮಾಡ್ತಾ ಇದೆ. ಹಾಗಾದ್ರೆ ಇಷ್ಟೆಲ್ಲ ಜನರ ಗೋಳು ಕಂಡು ಬರ್ತಾ ಇದ್ರು ಕೂಡ ಸಚಿವರುಗಳು ಯಾಕೆ ನಿದ್ದೆಯಿಂದ ಹೇಳ್ತಾ ಇಲ್ಲ? ಇದರಿಂದ ಏನೇನು ಸಮಸ್ಯೆಗಳು ದ್ವಿಗುಣಗೊಳ್ತಾ ಇದೆ? ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಮಹಾಮಳೆಯ ಹೊಡೆತಕ್ಕೆ ಉತ್ತರ ಕರ್ನಾಟಕ ತತ್ತರ. ವೋಟ್ ಕೇಳ್ತೀರಾ? ಕಷ್ಟ ಕೇಳಿ ಎಂದು ಜನಾಕ್ರೋಶ. ಇದೊಂದು ಮನೆಹಾಳ್ ಸರ್ಕಾರ ಎಂದ ಆರ್ ಅಶೋಕ್. ಈ ಮನೆಹಾಳ ಸರ್ಕಾರ ಏನು ಮಾಡ್ತಾ ಇಲ್ಲ. ಮಹಾಮಳೆ ಹೊಡೆತಕ್ಕೆ ಇಡೀ ಉತ್ತರ ಕರ್ನಾಟಕವೇ ಅಲ್ಲೋಲ ಕಲ್ಲೋಲವಾಗಿ ಹೋಗಿದೆ. ಕಲಬುರಗಿ, ವಿಜಯಪುರ, ಯಾದಗಿರಿಯಲ್ಲಿ ನಿರಂತರ ಮಳೆಯಾಗ್ತಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಕೆಲ ಕಡೆ ಜನ ಬೀದಿಗೆ ಬಂದಿದ್ರೆ ಕಲಬುರಗಿಯಲ್ಲಿ ಇಡೀ ಗ್ರಾಮಗಳೇ ಜಲಾವೃತವಾಗಿದೆ. ಕಲಬುರಗಿಯ ಕಡಬೂರಿನಲ್ಲಿ ಸರ್ಕಾರದ ವಿರುದ್ಧ ಜನ ರೊಚ್ಚಿಗೆದ್ರು. ಚುನಾವಣೆ ಬಂದಾಗ ವೋಟ್ ಕೇಳ್ತೀರಾ, ನಮ್ಮ ಕಷ್ಟನೂ ಕೇಳಿ ಅಂತ ಆಕ್ರೋಶ ಹೊರಹಾಕಿದ್ರು. ಇದಿಷ್ಟೇ ಅಲ್ಲ, ಜೀವ ಬಿಡ್ತೇವೆ ಹೊರತು ಗ್ರಾಮ ತೊರೆಯಲ್ಲ ಅಂತ ಜನ ಪಟ್ಟು ಹಿಡಿದ್ರು. ಉದ್ದೇಶ ಏನ್ ಗುರ್ತಾ? ಇನ್ನು ಜೇವರ್ಗಿ ತಾಲೂಕಿನ ಮಾಹೂರ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು. ಸ್ಥಳಕ್ಕೆ ಶಾಸಕ ಅಜಯ್ ಸಿಂಗ್ ಭೇಟಿ ಕೊಟ್ಟು ಪರಿಶೀಲಿಸಿದ್ರು. ಗ್ರಾಮಸ್ಥರಿಗೆ ಶಾಶ್ವತ ಪರಿಹಾರದ ಭರವಸೆ ನೀಡಿದ್ರು. ತಾವೆಲ್ಲ ನೋಡ್ತಾ ಇದ್ರಿ, ಎಲ್ಲ ಕಡೆ ನೀರಿದೆ. ಈ ಸಮಸ್ಯೆ ಶಾಶ್ವತವಾಗಿ ಬಗೆಹರಿಸಬೇಕಂದ್ರೆ ಎಲ್ಲರೂ ಕೂಡ ಅಲ್ಲಿ ಸ್ಥಳಾಂತರ ಮಾಡಿದ್ರೆ ಮಾತ್ರ ಅದು ಸಾಧ್ಯ ಆಗ್ತದೆ ಅಂತ ನಾವು ಅವ್ರಿಗೆ ಹೇಳಿದ್ದೀವಿ. ಎಲ್ಲರೂ ಒಪ್ಕೊಂಡಿದ್ದಾರೆ. ಕಲಬುರಗಿ ಸೇಡಂ ರಸ್ತೆ ತಡೆದು ಸಮಖೇಡ ತಾಂಡಾ ನಿವಾಸಿಗಳು ಪ್ರೊಟೆಸ್ಟ್ ಮಾಡಿದ್ರು. ಶಾಸಕರು ತಮ್ಮ ಗ್ರಾಮಕ್ಕೆ ಬರುವಂತೆ ಒತ್ತಾಯಿಸಿದ್ರು. ಪ್ರತಿಭಟನೆ ಬೆನ್ನಲ್ಲೇ ತಕ್ಷಣವೇ ಸಚಿವ ಶರಣಪ್ರಕಾಶ್ ಪಾಟೀಲ್ ಭೇಟಿ ಕೊಟ್ಟು ಗ್ರಾಮಸ್ಥರಿಗೆ ಪರಿಹಾರದ ಭರವಸೆ ಕೊಟ್ರು. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರವಾಹ ಪೀಡಿತ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದ್ರು. ಇದೊಂದು ಮನೆಹಾಳ್ ಸರ್ಕಾರ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ರು. ನಾಳೆ ನಾಡಿದ್ದು ಮಳೆಹಾನಿ ಪ್ರದೇಶಕ್ಕೆ ವಿಜೇಂದ್ರ ಟೀಮ್ ಭೇಟಿ ಕೊಡಲಿದೆ. ಈ ಮನೆಹಾಳ ಸರ್ಕಾರ ಏನು ಮಾಡ್ತಾ ಇಲ್ಲ. ಫ್ಲಡ್ ಅಲ್ಲಿ ಈ ಸರ್ಕಾರ ಯಾವುದೇ ರೀತಿ ರೈತರ ಪರವಾಗಿ ನಿಂತಿಲ್ಲ. ರೈತರಿಗೆ ಬೆಳೆ ಪರಿಹಾರ ಕೊಟ್ಟಿಲ್ಲ ಸರಿಯಾಗಿ. ಕೇಂದ್ರ ಸರ್ಕಾರ ಪರಿಹಾರ ಕೊಡಲಿ ಅಂತೇಳಿ ಕೈ ಕೊಟ್ಕೊಂಡು ಕೂತಿದ್ದಾರೆ. ನಿಜವಾಗ್ಲೂ ಕೂಡ ಅನ್ಯಾಯ ಇದು. ನಾನು ನಿನ್ನೆ ದಿನ ಟಿವಿ ಪತ್ರಿಕೆಗಳು ನೋಡಿದ ತಕ್ಷಣ ತೀರ್ಮಾನ ಮಾಡಿದ್ದೇವೆ. ನಾನು, ನಮ್ಮ ವಿಪಕ್ಷ ನಾಯಕರಾಗಿರ್ತ ಚಲವಾದಿ ನಾರಾಯಣ ಸ್ವಾಮಿ ಅವರು, ಗೋವಿಂದ ಕಾರಜೋಳಜಿ ಅವರು, ನಮ್ಮ ಸಂಸದರು, ಶಾಸಕರು, ನಮ್ಮ ತಂಡ ನಾಳೆ ಬೆಳಗ್ಗೆ ಬೀದರ್ಗೆ ಹೋಗ್ತಾ ಇದ್ದೇವೆ. ಬೀದರ್ನಿಂದ ಅಲ್ಲಿಂದ ಗುಲ್ಬರ್ಗ, ನಾಡಿದ್ದು ಗುಲ್ಬರ್ಗ ಮತ್ತೆ ಯಾದಗಿರಿ ಜಿಲ್ಲೆ 3-4 ಜಿಲ್ಲೆಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ರೈತರ ಸಮಸ್ಯೆಯನ್ನು ಆಲಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಡಿಸಿಎಂ ಡಿಕೆಶಿ ಮಾತನಾಡಿ ಜನರ ಸುರಕ್ಷತೆಗೆ ಕ್ರಮ ಕೈಗೊಳ್ಳುತ್ತೀವಿ ಅಂದಿದ್ದಾರೆ. ಜನರ ರಕ್ಷಣೆ ಮಾಡಲಿಕ್ಕೆ, ಜನರಿಗೆ ನಾವು ಕಾಪಾಡಲಿಕ್ಕೆ, ಯಾರಿಗೂ ತೊಂದರೆ ಆಗದಂಗೆ ಏನು
ಸಹಕಾರ ಕೊಡಬೇಕು. ಇಡೀ ನಮ್ಮ ಸರ್ಕಾರದ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಸಾರ್ವಜನಿಕರು ಕೂಡ ಸಹಕಾರವನ್ನು ಕೊಡಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡಿದ್ದೇವೆ. ಇನ್ನು ಸಿಎಂ ಸಿದ್ದರಾಮಯ್ಯ 4 ಜಿಲ್ಲೆಗಳ ಡಿಸಿ ಉಸ್ತುವಾರಿ ಕಾರ್ಯದರ್ಶಿಗಳಿಗೆ ತುರ್ತು ಕ್ರಮಕ್ಕೆ ಸೂಚನೆ ಕೊಟ್ಟರು. ಅದೇನೇ ಹೇಳಿ ಮಳೆಯಿಂದಾಗಿ ಉತ್ತರ ಕರ್ನಾಟಕ ಜನ ಕಣ್ಣೀರು ಹಾಕುವಂತಾಗಿದೆ. ಇದರ ಮಧ್ಯೆ ರಾಜಕೀಯ ಜಟಾಪಟಿಯು ಜೋರಾಗಿ ನಡೆಯುತ್ತಿದೆ. ಬ್ಯೂರೋ ರಿಪೋರ್ಟ್, TV9.